ಹಲೋ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಾ ಇರೋದು ಪ್ರಾನ್ಸ್ ಗೀ ರೋಸ್ಟ್. ಆಯ್ತಾ, ಸಿಗಡಿ ಗೀ ರೋಸ್ಟ್ ಮಾಡೋದಂತ ಹೇಗೆ ನೋಡ್ಕೊಂಡು ಮಾಡ ಬನ್ನಿ. ಇದನ್ನು ನಾವು ಸಿಗಡಿ, ಫ್ರಾನ್ಸ್, ಎಟ್ಟಿ ಅಂತೆಲ್ಲ ಕರಿತೀವಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ಮೊದಲ ವಿಡಿಯೋ ಅಪ್ಡೇಟ್ ನಿಮಗೆ ಬರುತ್ತೆ. ಸೊ ಈಗ ನಾನು ಫ್ರಾನ್ಸ್ ಗೀ ರೋಸ್ಟ್ ಮಾಡ್ಲಿಕ್ಕೆ ಒಂದು 400 ಗ್ರಾಮ್ ಆಗೋಷ್ಟು ಪ್ರಾನ್ಸ್ ನ ತಗೊಂಡಿದ್ದೀನಿ. ಈಗ ಅದಕ್ಕೆ ಹಳೆ ಕಾಲದ ಪದ್ಧತಿಯ ಪ್ರಕಾರ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೂ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಳದಿ ಪೌಡರ್ನ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಫ್ರಿಜ್ ಅಲ್ಲಿ ಇಡಿ. ಯಾಕಂದ್ರೆ ಇದನ್ನ ಹೀಗೆ ಮಾಡೋದ್ರಿಂದ ಇದು ಬೇಗ ಹಾಳಾಗಲ್ಲ, ಮತ್ತೆ ನಿಮ್ಗೆ ಒಂದು ಅರ್ಧ ಗಂಟೆ ಅಡಿಗೆ ಮಾಡ್ಲಿಕ್ಕೆ ಲೇಟ್ ಆದ್ರೂ ಇದ್ರ ತಾಜಾನೆಸ್ ಕಳೆದುಕೊಳ್ಳಲ್ಲ, ಹೇಗಿದೆಯೋ ಹಾಗೆ ಇರುತ್ತೆ ಫ್ರೆಶ್ ಆಗಿ. ಸೊ ಇದಕ್ಕೆ ಹಳದಿ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ನೀವು ಒಂದು ಅರ್ಧ ಗಂಟೆ ಫ್ರಿಜ್ ಅಲ್ಲಿ ಇಟ್ಬಿಡಿ. ಸೊ ಈಗ ನಾವು ಮಸಾಲ ಮಾಡ್ಲಿಕ್ಕೆ ಒಂದು ಪ್ಯಾನ್ ನ ತಗೊಂಡಿದ್ದೀನಿ. ಪ್ಯಾನ್ ಮೀಡಿಯಂ ಹೀಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ, ಒಂದು ½ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಅಂದ್ರೆ ಗೊತ್ತಲ್ಲ, ಬಡಿ ಸೊಪ್ಪು ಅಂತ ಕರಿತೀವಿ. ಸೊ ಈಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಇವಷ್ಟು ಸೇರಿಸಿ ನೀವು ಚೆನ್ನಾಗಿ ಹೀಟ್ ಮಾಡ್ಕೊಳ್ಳಿ. ಆಯ್ತಾ, ಅದೇನು ಘಮ ಸ್ಮೆಲ್ ಹಾಗೆ ಬರಬೇಕು. ಸೊ ಚೆನ್ನಾಗಿ ಹೀಟ್ ಮಾಡಾದ ನಂತರ ಇದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಒಂದು 2 ಇಂಚ್ ಆಗುವಷ್ಟು ಶುಂಠಿ, ಹಾಗೆ ಒಂದು 10 ಬೆಳ್ಳುಳ್ಳಿ ಎಸ್ಳು, ಸೊ ಒಂದು 8ರಿಂದ 10 ಬ್ಯಾಡಿಗೆ ಮೆಣಸಿನಕಾಯಿ, ಹಾಗೆ ಒಂದು ಸ್ವಲ್ಪ ಕಾಯಿ ತುಂಡು ಹಾಕಿ, ಒಂದು ಸ್ವಲ್ಪ, ಹಾಗೆ ಒಂದು ಅರ್ಧ ಟೊಮೆಟೊ, ಅರ್ಧ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ರಸ, ಹಾಗೆ ಒಂದು ಸ್ವಲ್ಪ ಬೆಲ್ಲ. ನಾನು ಎಷ್ಟು ಪ್ರಮಾಣ ಕಾಣಿಸಿದ್ನಲ್ಲ ಅಷ್ಟೇ ಪ್ರಮಾಣ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಈ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಇಟ್ಟಿದ ನಂತರ ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳಿ. ಆಯ್ತಾ, ತುಪ್ಪನ ಹಾಕ್ಬಿಟ್ಟು ನೀವು ಅದು ಕರಗ್ಲಿ. ಏನಕ್ಕಂದ್ರೆ ನಮ್ ದೇಸಿ ತುಪ್ಪ ಸ್ವಲ್ಪ ಗಟ್ಟಿತ್ತು, ಸೊ ನಾ ಕರಗಿಸ್ಕೊಂಡೆ. ಸೊ ಈಗ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿಟ್ಟಂತ ಸಿಗಡಿನ ಹಾಕೊಂಡು ಇದನ್ನ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾತ್ರ ಚೆನ್ನಾಗಿ ಮಾಡ್ಕೊಳ್ಳಿ. ಆಯ್ತಾ, ಏನಕ್ಕಂದ್ರೆ ಇದು ಗೀ ರೋಸ್ಟ್ ಆದ್ರಿಂದ ಸೊ ಇದಕ್ಕೆ ತುಪ್ಪ ಹಾಕೊಂಡೆ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಈಗ ಇದಕ್ಕೆ ಒಂದು 70% ಫ್ರೈ ಆದ ನಂತರ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಈಗ ಅದಕ್ಕೆ ಸೇಮ್ ಬೌಲ್ನ ತಗೊಂಡು, ಪಾತ್ರೆನ ತಗೊಂಡು, ಈಗ ನಾನು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗೀನ ಹಾಕ್ಬಿಟ್ಟು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಬಿಟ್ಟು ಇದನ್ನ ಸಾಸಿವೆ ಸಿಡಿಯುವವರೆಗೂ ಹುರ್ಕೊಳ್ಳಿ. ಆಯ್ತಾ, ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಯ್ತಾ, ಇದನ್ನಂದ್ರೆ ಘಮ ಸ್ಮೆಲ್ ಚೆನ್ನಾಗಿ ಬರಬೇಕು. ತುಪ್ಪದಲ್ಲಿ ಈರುಳ್ಳಿಯಾಗಿ ಫ್ರೈ ಮಾಡ್ರೆ ಮಸ್ತಾಗಿ ಬರುತ್ತೆ ಅಡಿಗೆ ಮಾತ್ರ. ಸೊ ಇದಕ್ಕೆ ನಾನು ಅದೇನು ಪೇಸ್ಟ್ ಮಾಡಿದ್ನಲ್ಲ ಮಸಾಲಾನ, ಸೊ ಅದನ್ನ ಹಾಕ್ಬಿಟ್ಟು ಇದಕ್ಕೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಫ್ರೈ ಮಾಡಿ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನ ಕುದಿಸ್ಕೊಳ್ಳಿ. ಇವಾಗ ನಾವು ಅದೇನು ಫ್ರೈ ಮಾಡಿದ್ನಲ್ಲ ಫ್ರಾನ್ಸ್ನ ತುಪ್ಪದಲ್ಲಿ ಹಾಕ್ಬಿಟ್ಟು, ಸೊ ಅದನ್ನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇದನ್ನ ನಾನು ರೋಸ್ಟ್ನ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಟೈಮ್ ಇಲ್ಲ ಅಂತಾದ್ರೆ ಸಿಗಡಿಗೆ ಪ್ರಮಾಣ ನೋಡಿ ಅದಕ್ಕೆ ಸ್ವಲ್ಪ ಮಸಾಲನ ಹಾಕ್ಬಿಟ್ಟು ನೀವು ರೋಸ್ಟ್ ಮಾಡ್ಬೋದು. ನನಗೆ ಸ್ವಲ್ಪ ಟೈಮ್ ಇದೆ, ರೋಸ್ಟ್ ಮಾಡ್ಬೋದು. ಸೊ ಇವಾಗ ನೋಡಿ ನಾನು ಯಾವ ಟೈಪ್ ರೋಸ್ಟ್ ಮಾಡಿದ್ದೀನಿ ಅಂದ್ರೆ ನಿಮ್ಗೆ ಮುಂದೆ ವಿಡಿಯೋದಲ್ಲಿ ನೋಡ್ಬೋದು. ನಾನು ಆ ಮಸಾಲ ಫುಲ್ ರೋಸ್ಟ್ ಆಗೋವರೆಗೂ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ. ಗೀ ರೋಸ್ಟ್ ಅಂದ್ರೆ ಹಾಗೆ ರೋಸ್ಟ್ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ಸ್ವಲ್ಪ ಮಸಾಲ ಹಾಕ್ಬಿಟ್ಟು ರೋಸ್ಟ್ ಮಾಡ್ಬೋದು. ನೋಡಿ ಯಾವ ತರ ರೋಸ್ಟ್ ಆಯ್ತು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಇದೇ ತರ ನೀವು ಗೀ ರೋಸ್ಟ್ನ ನೀವು ನಿಮ್ಮ ಮನೆಯಲ್ಲಿ ನೀಟಾಗಿ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಇದನ್ನ ದೋಸೆ, ಚಪಾತಿ ಮತ್ತೆ ರೈಸ್ ಒಟ್ಟಿಗೂ ಸೈಡ್ ಡಿಶ್ ಆಗಿ ನೀವು ಬಳಸ್ಬೋದು. ಸೊ ಇದೇ ರೀತಿ ನಾನು ಏನು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ನೀವು ಈಸಿಯಾಗಿ ನಿಮ್ಮ ಮನೇಲೂ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟಾಟಾ, ಬೈ ಬೈ.